ದಿನದಿಂದ ದಿನಕ್ಕೆ ಬೆಳೀತಾ ಇರುವಂತಹ SITಯ ತನಿಖೆ ಮಧ್ಯ ಸ್ಫೋಟಕವಾದಂತಹ ತಿರುವುಗಳು ಸಿಗ್ತಾ ಹೋಗ್ತಾ ಇದೆ. ಈ ಇವರುಗಳು 3 ಜನರ ವಿಚಾರಣೆ ಮಧ್ಯದಲ್ಲಿ ಇದೀಗ ಸ್ಫೋಟಕ ತಿರುವು ಪಡ್ಕೊಳ್ತಾ ಇದೆ SIT ತನಿಖೆ. ಸೌಜನ್ಯ ಮಾವ ವಿಠಲ್ ಗೌಡನಿಗೂ ಕೂಡ SIT ಡ್ರಿಲ್ ಮಾಡಿದೆ. ಮಧ್ಯರಾತ್ರಿವರೆಗೂ ಕೂಡ ಸೌಜನ್ಯ ಮಾವನ ವಿಚಾರಣೆ ಆಗಿದೆ. ವಿಠಲ್ ಗೌಡರದು ಮೃತ ಸೌಜನ್ಯ ಮಾವ ವಿಠಲ್ ಗೌಡನ ವಿಚಾರಣೆ ನಿನ್ನೆ ಮಿಡ್ನೈಟ್ 12 ಗಂಟೆವರೆಗೂ ಬೆಳತಂಗಡಿ SIT ಕಚೇರಿಯಲ್ಲಿ ತೀವ್ರವಾದಂತಹ ವಿಚಾರಣೆ ಆಗಿದೆ. ಮಟ್ಟಣ್ಣನವರ್, ಜಯಂತ್, ಅಭಿಷೇಕ್ ಜೊತೆ ತನಿಖೆ ಆಗ್ತಾ ಇದೆ. ಇವ್ರದ್ದು 3 ಜೊತೆ ಕೂರಿಸಿ ವಿಠಲ್ಗೆ ಪ್ರಶ್ನೆಗಳ ಸುರಿಮಳೆ ಕೇಳಿದಾರಂತೆ. ಸ್ಫೋಟಕ ತಿರುವು ಪಡ್ಕೊಳ್ತಾ ಇದೆ SIT ತನಿಖೆ. ಇದೀಗ ಸೌಜನ್ಯ ಮಾವ ವಿಠಲ್ ಗೌಡ ಅವರ ಸರದಿ. ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ಇವರ ವಿಚಾರಣೆ ಆಗಿದೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಮತ್ತು ಏನು ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಇದ್ದಾರಲ್ಲ, ಈ ಅಭಿಷೇಕ್ ಅವರುಗಳ ಜೊತೆಯೇ ಕೂರಿಸಿಕೊಂಡು ಸೌಜನ್ಯಾಳ ಮಾವ ವಿಠಲ್ ಗೌಡ ಅವ್ರಿಗೂ ಕೂಡ SIT ಅಧಿಕಾರಿಗಳು ವಿಚಾರಣೆಯನ್ನು ಮಾಡಿದ್ದಾರೆ. ಮಧ್ಯರಾತ್ರಿವರೆಗೂ ಕೂಡ ಇವರ ಜೊತೆಗೇ ಕೂರಿಸಿ ಒಂದಷ್ಟು ಪ್ರಶ್ನೆಗಳ ಸುರಿಮಳೆಯನ್ನು ವಿಠಲ್ ಗೌಡ ಅವರಿಗೆ ಕೇಳಿದ್ದಾರೆ. ಅವರು ಕೂಡ ಈ ಒಂದು ವಿಚಾರಣೆಯನ್ನು ಎದುರಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಹಿ ವಾಸ್ ಎಕ್ಸಾಕ್ಟ್ ಐ ವಿಟ್ನೆಸ್ ವೆನ್ ಸೌಜನ್ಯ ವಾಸ್ ಕಿಡ್ನ್ಯಾಪ್ಡ್. ಸೌಜನ್ಯ ಅವ್ರನ್ನ ಎತ್ತಾಕೊಂಡು ಹೋದಾಗ ಎಲ್ಲವೂ ಎಲ್ಲ ವಿಚಾರದಲ್ಲೂ ಕೂಡ ನೇರವಾಗಿ ಸಾಕ್ಷ್ಯಗಳನ್ನು ಹೇಳ್ತಾ ಇದ್ದಂಥವರು ಇದೇ ಸೌಜನ್ಯ ಮಾವ ವಿಠಲ್ ಗೌಡ ಅವರು. ಹೀಗಾಗಿ ಇವರುಗಳ ಸಂಪರ್ಕ ಹೇಗಿದೆ, ಜೊತೆಗೆ ಆತನ ಯೂಟ್ಯೂಬ್ ಚಾನಲಲ್ಲಿ ಬಂದಿದ್ದಂಥ ಮಾಹಿತಿಗಳಿಗೂ ಇದಕ್ಕೂ ತಾಳೆ ಆಗುತ್ತಾ, ಒಂದು ರೀತಿಯಲ್ಲಿ ಗಿರೀಶ್ ಮಟ್ಟಣ್ಣನವರ ಜೊತೆ ಯಾವ ರೀತಿಯಾದಂಥ ಸಂಪರ್ಕದಲ್ಲಿದ್ದಾರೆ, ಅವರಿಗೇನು ಮಾಹಿತಿ ಕೊಟ್ಟಿದೆ, ಅವರು ಹೇಳ್ತಾ ಇರುವಂಥದ್ದು ಇವರು ಹೇಳುವಂಥದ್ದಕ್ಕೂ ತಾಳೆ ಆಗುತ್ತಾ, ಇದೆಲ್ಲವೂ ಕೂಡ ನೋಡಬೇಕಾಗಿದ್ದಂಥ ವಿಚಾರಗಳು. ಹೀಗಾಗಿ ನಿನ್ನೆ ಕೂಡ SIT ಅಧಿಕಾರಿಗಳು ಇವರುಗಳ ಜೊತೆಗೆ ಸೌಜನ್ಯ ಮಾವ ವಿಠಲ್ ಗೌಡ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ವಿಚಾರಣೆಯನ್ನು ಮಾಡಿದ್ದಾರೆ. SIT ಅಧಿಕಾರಿಗಳಿಂದ ಮುಂದುವರೆದಂತಹ 4 ವಿಚಾರಣೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಅಭಿಷೇಕ್, ವಿಠಲ್ ಗೌಡ. ರಾತ್ರಿ 11 ಗಂಟೆವರೆಗೂ ಕೂಡ ವಿಚಾರಣೆ ನಡೆಸಿರುವಂತಹ ಅಧಿಕಾರಿಗಳು 4 ಜನರದ್ದು ವಿಚಾರಣೆ ಬಳಿಕ SIT ಕಚೇರಿಯಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ರಂತೆ. ಇಂದು ಕೂಡ 4 ವಿಚಾರಣೆ ನಡೆಸಲಿರುವಂತಹ SIT ಅಧಿಕಾರಿಗಳು ಮುಂದುವರಿತಾ ಇದೆ. SIT ಅಧಿಕಾರಿಗಳಿಂದ 4 ವಿಚಾರಣೆ ಮುಂದುವರಿತಾ ಇದೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಅಭಿಷೇಕ್ ಮತ್ತು ವಿಠಲ್ ಗೌಡ ಅವರ ವಿಚಾರಣೆ ನಿನ್ನೆ ರಾತ್ರಿ 11 ಗಂಟೆವರೆಗೂ ಆಗಿತ್ತು. ಅದಾದ ನಂತರದಲ್ಲಿ ಅವರುಗಳಿಗೆ ಅಲ್ಲೇ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಇವತ್ತು ಕೂಡ ಇವರುಗಳ ವಿಚಾರಣೆ ನಡೀತಾ ಇದೆ. ಯುನೈಟೆಡ್ ಮೀಡಿಯಾ ಯೂಟ್ಯೂಬರ್ ಅಭಿಷೇಕ್ ತನ್ನ ಲೈಕ್ಸ್ಗಾಗಿ, ವ್ಯೂಸ್ಗಾಗಿ ಇವರುಗಳ ಸಂಪರ್ಕದಲ್ಲಿದ್ದು ಇವರು ಹೇಳಿದ್ದಂತಹ ವಿಚಾರಗಳನ್ನೇ ಆತ ಏನು ಅವನ ವಾಹಿನಿಯಲ್ಲಿ ಬಿತ್ತರಿಸಿದ್ದಾನೋ, ಅಥವಾ ಅವನ ಬಳಿ ಏನಾದರೂ ದಾಖಲೆಗಳಿದ್ದಾವೋ, ಈ ಏನು ಪ್ರಮುಖರಿದ್ದಾರೆ ಇವರುಗಳ ಸಂಪರ್ಕದಲ್ಲಿದ್ದು ಇವರುಗಳು ಕೊಟ್ಟಂತಹ ವಿಚಾರವನ್ನು ತೋರಿಸಿದ್ದಾನೆ. ಹೀಗೆ ಏನು ಯುನೈಟೆಡ್ ಮೀಡಿಯಾ ಅಭಿಷೇಕ್ ತನ್ನ ವಾಹಿನಿಯಲ್ಲಿ ತೋರಿಸಿದ್ದಾನೆ ಅದೆಲ್ಲಕ್ಕೂ ಕೂಡ ದಾಖಲೆ ಕೊಡಪ್ಪ, ನೀನು ಹೇಗೆ ತೋರಿಸ್ದೆ, ಹೇಗೆ ಹೇಳಿದೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು SIT ಅಧಿಕಾರಿಗಳು ಆತನನ್ನು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ತೀವ್ರವಾಗಿ. ಈ ಮಧ್ಯ ಜಯಂತ್ ಅವರದು 9 ಗಂಟೆಗಳ ಕಾಲ ವಿಚಾರಣೆ ಆಗುತ್ತೆ. ಗಿರೀಶ್ ಮಟ್ಟಣ್ಣನವರ ವಿಚಾರಣೆ ಆಗುತ್ತೆ. ಇದಾದ ನಂತರ ಈ 3ರನ್ನೂ ಕೂರಿಸಿಕೊಂಡು ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವ್ರಿಗೂ ಕೂಡ ಪ್ರಶ್ನೆಗಳ ಸುರಿಮಳೆಯನ್ನು ಕೇಳಿದ್ದಾರೆ SIT ಅಧಿಕಾರಿಗಳು. ನೆನೆ ತಡರಾತ್ರಿ 11 ಗಂಟೆವರೆಗೂ ಕೂಡ ಈ 4ರನ್ನೂ ಕೂರಿಸಿಕೊಂಡು 4ರ ವಿಚಾರಣೆಯೂ ಕೂಡ ಆಗಿರುವಂಥದ್ದು. ಇದಾದ ನಂತರದ ಅವರುಗಳಿಗೆ ಅಲ್ಲೇ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹೀಗಾಗಿ ಇವತ್ತೂ ಕೂಡ ಈ 4ರ ವಿಚಾರಣೆ ಮುಂದುವರಿತಾ ಇದೆ. ಈ ಮಧ್ಯದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು, ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಸ್ಟಡಿ ಅಂತ್ಯ. ಹೀಗಾಗಿ ತೀವ್ರವಾದಂಥ ವಿಚಾರಣೆ ಮಾಡಿ ಬಹುತೇಕ ಆತನಿಗೆ ನ್ಯಾಯಾಂಗ ಬಂಧನ ಆಗುವಂಥ ಸಾಧ್ಯತೆ ಇರುವುದರಿಂದ ಎಲ್ಲ ವಿಚಾರವನ್ನು ಕೂಡ ಒಟ್ಟಾಗಿ ಕಲೆ ಹಾಕಿ ಆದಷ್ಟು ಬೇಗ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಬೇಕು ಈ ಒಂದು SIT ತನಿಖೆಗೆ, ಧರ್ಮಸ್ಥಳದ ಮೇಲೆ ಕೇಳಿಬರ್ತಾ ಇರುವಂಥ ಆರೋಪಕ್ಕೆ ಅನ್ನುವಂಥ ವಿಚಾರದಲ್ಲಿ ಒಬ್ಬರಿಂದ ಒಬ್ಬರಿಗೆ ಕನೆಕ್ಷನ್ಸ್ ಕಾಣಿಸ್ತಾ ಇದೆ, ಲಿಂಕ್ ಕಾಣಿಸ್ತಾ ಇದೆ. ಹೀಗಾಗಿ ಎಲ್ಲರನ್ನೂ ವಿಚಾರಣೆ ನಡೆಸಿ, ಪ್ರಮುಖವಾಗಿ ಯೂಟ್ಯೂಬರ್ಸ್ ಇರಬಹುದು, ಮತ್ತೊಂದು ಕಡೆ ಆದಾಯದ ಮೂಲವನ್ನು ಕೆದಕಿರೋದ್ರಿಂದ ಇಡಿ ಒಂದು ರೀತಿಯಲ್ಲಿ ತನಿಖೆ ನಡೆಸ್ತಾ ಇದೆ, ಈ ಕಡೆ SIT ತನಗೆ ಬೇಕಾದಂಥ ಮಾಹಿತಿಗಳನ್ನು ಪಡ್ಕೊಳ್ತಾ ಇದೆ, ಎಲ್ಲರನ್ನೂ ಕರೆಸಿ. ಹೀಗಾಗಿ ಒಂದು ರೀತಿಯಲ್ಲಿ ತಿರುವುಗಳ ಮೇಲೆ ತಿರುವು. ಬಟ್ ಒಗ್ಗಟ್ಟಿನಿಂದ ಒಟ್ಟಾಗಿ ಮುಂದೆ ಬಂದಂತಹ ಬುರ್ಡೆ ಗ್ಯಾಂಗ್ ಇದೀಗ ಪ್ರತ್ಯೇಕವಾದಂಥ ವಿಚಾರಣೆಯಲ್ಲಿ ಪ್ರತ್ಯೇಕವಾದಂಥ ಭಿನ್ನ ಗೊಂದಲದ ಹೇಳಿಕೆ ಮಧ್ಯದಲ್ಲಿ ಈ ಒಗ್ಗಟ್ಟು ಒಡೆದು ಹೋಯ್ತಾ, ಛಿದ್ರವಾಯ್ತಾ ಈ ಬುರ್ಡೆ ಗ್ಯಾಂಗ್ ಅನ್ನುವಂಥ ಒಂದು ಸಂಶಯ ಸದ್ಯಕ್ಕೆ SIT ಅಧಿಕಾರಿಗಳ ವಿಚಾರಣೆಯಲ್ಲಿ ಮೂಡಿಬರ್ತಾ ಇದೆ.
ಸೊ ಹೀಗಾಗಿ ಈ ಒಂದು ಭಾಗಿಯಾಗಿರುವಂತಹ ಪ್ಲಾನಿಂಗ್ ಮಾಡಿರುವಂತಹ ಎಲ್ಲರದ್ದು ಕೂಡ ಬಣ್ಣ ಬಯಲು ಮಾಡುವಂತಹ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದು ಈಗ ಬಂದು ಏಕಾಏಕಿ ಮಾಡಿರುವಂತಹ ಆರೋಪವಲ್ಲ. ಇದಕ್ಕೆ ಪೂರ್ವ ತಯಾರಿಯಲ್ಲಿ ಹೋಮ್ವರ್ಕ್ ಥರದಲ್ಲಿ ಇವರುಗಳು ಆಲ್ಮೋಸ್ಟ್ 2 ಇಯರ್ಸ್ ಹೋಮ್ವರ್ಕ್ ಮಾಡ್ಕೊಂಡಿದ್ದಾರೆ. ಫ್ರಮ್ 2023 ಇವರುಗಳು ಎಲ್ಲ ರೀತಿಯಾದಂಥ ಪ್ಲಾನಿಂಗ್ನ, ಅಂದರೆ ಏನೀಗ ಬುರುಡೆ ಮ್ಯಾನ್ ಬರ್ತಾ ಇದ್ದಾನೆ, ಆತನನ್ನು ಸೃಷ್ಟಿ ಮಾಡಬೇಕು, ಆತನನ್ನು ತಯಾರಿ ಮಾಡಬೇಕು, ಅದಕ್ಕೆ ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳನ್ನು ಎದುರಿಸಬೇಕು, ಆತನನ್ನು ಹೇಗೆ ಧೈರ್ಯ ತುಂಬಿ ಮುಂದೆ ತರಬೇಕು. ಯಾಕೆಂದರೆ ಸಣ್ಣ ಪುಟ್ಟ ವಿಚಾರ ಅಲ್ಲ ಇದು. ಇಷ್ಟು ದೊಡ್ಡ ಕ್ಷೇತ್ರದ ಮೇಲೆ ಅಂಥ ಒಬ್ಬರು ಪ್ರಭಾವಿ ಖಾವಂದರ ಮೇಲೆ, ಅಂದರೆ ಅದಷ್ಟು ದೊಡ್ಡ ವ್ಯಕ್ತಿ ಅವರುಗಳು, ಅದು ರಾಜಕೀಯದಲ್ಲೂ ಇರಬಹುದು, ಈ ಸಾಮಾಜಿಕ ಸೇವೆ ಮಾಡಿರುವಂಥ ವಿಚಾರದಲ್ಲಿರಬಹುದು, ಧಾರ್ಮಿಕ ಕ್ಷೇತ್ರದ ವಿಚಾರದಲ್ಲಿರಬಹುದು, ಜೊತೆಗೆ ಇದೇ ರೀತಿಯಲ್ಲಿ ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ಬರ್ತಾ ಇರುವಂಥ ಆರೋಪ ಅನ್ನುವಂಥ ನಿಟ್ಟಿನಲ್ಲಿ ಹಿಂದೂಗಳು ಕೂಡ ಇದನ್ನು ಒಂದು ರೀತಿಯಲ್ಲಿ ವಿರೋಧಿಸುವಂಥ ವರ್ಗ ಒಂದು ಕಡೆ ಆದರೆ ಏನಾಗಿದೆ ಏನಾಗಲ್ಲ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಮಾಡುವಂಥ ವರ್ಗದ ಮಧ್ಯೆ ಇಷ್ಟೆಲ್ಲ ತಯಾರಿ ಮಾಡಿರುವಂಥವ್ರು ಯಾರು, ಈತನಿಗೆ ಪುಷ್ಟಿ ನೀಡುವಂಥವ್ರು ಯಾರು, ಮುಂದೆ ಕರೆತಂದಿರುವಂಥವ್ರು ಯಾರು, ವಕೀಲರ ನಿಯೋಗ ಇರಬಹುದು, ಅದೆಲ್ಲವೂ ತಯಾರಿ ಏನಿದೆಯಲ್ಲ 2 ವರ್ಷ ಪರ್ಯಂತರದ ತಯಾರಿ. ಹೀಗಾಗಿ ಇದನ್ನು ಭೇದಿಸುವಲ್ಲಿ SIT ಅಧಿಕಾರಿಗಳು ದಿನಂಪ್ರತಿ ಒಂದು ರೀತಿಯಲ್ಲಿ ತೀವ್ರವಾದಂಥ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಈ ಭೇದಿಸುವ ನಿಟ್ಟಿನಲ್ಲಿ, ಭೇದಿಸುವ ಮಾರ್ಗ ಮಧ್ಯೆ ಒಬ್ಬೊಬ್ಬರ ನಾಟಕ, ಒಬ್ಬೊಬ್ಬರ ಬಣ್ಣಗಳು ಕೂಡ ಕಳಚುವಂಥ ವಿಚಾರದಲ್ಲಿ ಇದೀಗ ಗೊಂದಲದ ಹೇಳಿಕೆಗಳು ಇದೇ ಮೂವರಲ್ಲಿ ಕಂಡುಬರ್ತಾ ಇರುವಂಥದ್ದು. ಒಂದು ಕಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಪ್ಪೊಪ್ಪಿಗೆ ನಿಜ ಹೇಳುವಂತಹ ಕೆಲಸ ಮಾಡ್ತಾ ಇದ್ದರೆ, ಇದರ ಹಿಂದೆ ಇರುವಂತಹ ಜಯಂತ್ ಟಿ ಅವರದು ಸೀದಾ ಗಿರೀಶ್ ಮಟ್ಟಣ್ಣನವರ ಕಡೆ ಬೆರಳು ಹೋಗುತ್ತೆ. ಈ ಗಿರೀಶ್ ಮಟ್ಟಣ್ಣನವರಂತೂ ಜಾರಿಕೊಳ್ಳುವಂಥ ಪ್ರಯತ್ನದಲ್ಲೋ ಅಥವಾ ಗೊತ್ತಿಲ್ಲ, ಯಾಕೆಂದರೆ ಅಲ್ಟಿಮೇಟ್ಲಿ ಅವರೇ ತಗಲಾಕೊಳ್ಬೇಕಾಗತ್ತೆ ಇಫ್ ಇನ್ ಕೇಸ್ ಏನಾದರೂ ಮಾಡಿದ್ದರೆ. ಹೀಗಾಗಿ ಈ ಒಂದು ಬುರುಡೆ ಗ್ಯಾಂಗ್ ಒಡೆದು ಹೋಗುವಂಥ ಎಲ್ಲ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇದೆ. ಇಂದು ಆರೋಪಿ ಚಿನ್ನಯ್ಯ SIT ಕಸ್ಟಡಿ ಅಂತ್ಯವಾಗ್ತಾ ಇರುವಂಥ ಹಿನ್ನೆಲೆ ಇವತ್ತು ಚಿನ್ನಯ್ಯನನ್ನು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ SIT ಅಧಿಕಾರಿಗಳು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸುವಂತಹ SIT ಅಧಿಕಾರಿಗಳು ಬಹುತೇಕ ಇವತ್ತು ಚಿನ್ನಯ್ಯಗೆ ನ್ಯಾಯಾಂಗ ಬಂಧನ ಸಾಧ್ಯತೆ ಕಾಣಿಸ್ತಾ ಇದೆ. ಇವತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲು ಸೇರುವಂತಹ ಸಾಧ್ಯತೆ ಇದೆ. ಚಿನ್ನಯ್ಯನನ್ನು ಬಹುತೇಕ ವಿಚಾರಣೆ ಮಾಡಿರುವಂಥ SIT ಅಧಿಕಾರಿಗಳು ಇಲ್ಲಿಯ ತನಕ 15 ದಿನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇಲ್ಲಿಯ ತನಕ ಇವತ್ತು ಆತನ ಕಸ್ಟಡಿ ಅಂತ್ಯವಾಗ್ತಾ ಇರುವಂಥ ಹಿನ್ನೆಲೆ ಆತನನ್ನು ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಬಹುತೇಕ ನ್ಯಾಯಾಂಗ ಬಂಧನದ ನಿರೀಕ್ಷೆಯಲ್ಲಿದ್ದಾರೆ. ನೋ ಡೌಟ್ ಚಿನ್ನಯ್ಯ ಜೈಲಿಗೆ ಹೋಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಬಹುತೇಕ ಇವತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲು ಸೇರಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಬಹಳಷ್ಟು ತೀವ್ರವಾದಂಥ ವಿಚಾರಣೆಯನ್ನು ಮಾಡಿದ್ದಾರೆ SIT ಅಧಿಕಾರಿಗಳು. ಬರೋಬ್ಬರಿ 15 ದಿನಗಳ ಕಾಲ ಈತನನ್ನು ನ್ಯಾಯಾಧೀಶರ ಆಜ್ಞೆ ಮೇರೆಗೆ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದರು SIT ಅಧಿಕಾರಿಗಳು. ಇದರ ಮಧ್ಯದಲ್ಲಿ ಬೆಂಗಳೂರಿಗೆ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆ ಆದಿಯಾಗಿ ಈತನನ್ನು ಅಲ್ಲಿಯೇ ಬೆಳ್ತಂಗಡಿಯ SIT ಕಚೇರಿಯಲ್ಲಿಯೇ ತೀವ್ರವಾದಂಥ ವಿಚಾರಣೆ ನಡೆಸಿದರು. ಎಲ್ಲ ಆಯಾಮದಲ್ಲೂ ಪ್ರಶ್ನೆಗಳು ಕೇಳಲಾಗಿತ್ತು. ಎಲ್ಲಿ ಮೂಲ, ನೀನು ಹೇಗೆ ಬಂದೆ, ಯಾರು ಕರೆತಂದರು, ಯಾರು ಸಹಾಯ ಮಾಡಿದ್ರು, ಯಾರು ಬೆಂಬಲಕ್ಕೆ ನಿಂತರು, ಯಾರು ಧೈರ್ಯ ತುಂಬಿದ್ರು, ಪಾಪ ಪ್ರಜ್ಞೆ ಅನ್ನುವಂಥ ಒಂದು ವಾಕ್ಯ ಏನು ಹೇಳಿದ್ನಲ್ಲ ಅದನ್ನು ಯಾರು ಹೇಳಿಸಿದ್ರು, ನಿಜಾನ ಸುಳ್ಳ, ಹೀಗೆ ಬಹು ಆಯಾಮದಲ್ಲಿ ಈತನನ್ನು ತೀವ್ರವಾದಂಥ ವಿಚಾರಣೆ ಮಾಡಲಾಯಿತು ಕಸ್ಟಡಿಗೆ ತೆಗೆದುಕೊಂಡು. ಈ ಮಧ್ಯದಲ್ಲಿ ಆತ ಸತ್ಯ ಹೇಳುವಂಥ ಕೆಲಸವನ್ನು ಮಾಡಿದ್ದಾನೆ. ಹೀಗಾಗಿ ಇವತ್ತು ಕಸ್ಟಡಿ ಅಂತ್ಯವಾಗುತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಬಹುತೇಕ ಚಿನ್ನಯ್ಯ ಇವತ್ತು ಜೈಲು ಸೇರುವಂಥ ಲಕ್ಷಣ ಕಾಣಿಸ್ತಾ ಇದೆ.